ಇನ್ನು ಅಡುಗೆ ಅನಿಲ ದರ ಏರಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಅಡುಗೆ ಅನಿಲ ದರ, ಗ್ಯಾಸ್ ಸಿಲಿಂಡರ್ ದರ ಏರಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಪೊಲೀಸರವರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಅವರನ್ನೆಲ್ಲರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಯೂತ್ ಕಾಂಗ್ರೆಸ್, ಎನ್ಎಸ್ಯುಐ ಕಾರ್ಯಕರ್ತರು ಅಡುಗೆ ಅನಿಲ ದರ ಏರಿಕೆ ವಿರೋಧಿಸಿ ಪ್ರತಿಭಟಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. Against the central government, not the state government, the BJP leaders, the state leaders, they have said that they have done a Janakrosha Yatra overnight in the Freedom Park, which will not be done. ಇಂದು ರಾಜ್ಯ ಮತ್ತು ಕೇಂದ್ರದ ರಾಜ್ಯದಲ್ಲಿ ಜನತೆಗೆಲ್ಲ ಅನ್ಯಾಯ ಆಗ್ತಿದೆ. ಏನಿಂದು ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆ 50 ರೂಪಾಯಿ ಎಕ್ಸ್ಟ್ರಾವನ್ನು ಮಾಡಿದೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಹಾಲು ದರ ಮತ್ತು ಮೊಸರು ಎಲ್ಲದರ ಮೇಲೂ GST ಇಂದ ಹಿಡಿದು ದರ ಏರಿಸ್ತಾನೆ ಇದ್ದಾರೆ. ರಾಜ್ಯದಲ್ಲಿ ಜನ ಬದುಕಬೇಕು ಅಂತಂದ್ರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು. ಇವರು ಏಕಾಏಕಿ ಎಲ್ಲ ಸಂದರ್ಭದಲ್ಲೂ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಜನರು ಒಟ್ಟ ಮೇಲೆ ಹೊಡಿತಿದ್ದಾರೆ. ಪೆಟ್ರೋಲ್ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಬಂದು ಅವರನ್ನ ಎತ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ರಿ. ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈಗ ಆಲ್ರೆಡಿ ಅಡುಗೆ ಅನಿಲ ದರ ಏರಿಕೆ ಮಾಡಿ ಬಿಜೆಪಿ ಹೇಗೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟಿಸ್ತಾ ಇತ್ತು ದರ ಏರಿಕೆಗೆ, ಈಗ ಕಾಂಗ್ರೆಸ್ ಕೂಡ ಬಿಜೆಪಿ ವಿರುದ್ಧ ಈ ಅಡುಗೆ ಅನಿಲ ದರ ಏರಿಕೆ ವಿರೋಧಿಸಿ ಪ್ರತಿಭಟಿಸ್ತಾ ಇದೆ. ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟಿಸ್ತಾ ಇದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ರಾಘವೇಂದ್ರ? ಇದರ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಖಂಡಿಸಿ ಇದೀಗ ಕಾಂಗ್ರೆಸ್ನ ಎನ್ಎಸ್ಯುಐ ಕಾರ್ಯಕರ್ತರು ಇವತ್ತು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಅದನ್ನ ಪೊಲೀಸ್ನವರು ವಿಫಲಗೊಳಿಸಿದ್ರು ಅಂತಾನೆ ಹೇಳ್ಬೋದು. ಸುಮಾರು 15ರಿಂದ 20 ಮಂದಿ ಏನ್ ಕಾರ್ಯಕರ್ತರು ಏನಿದ್ರು ಅವರು ಬಿಜೆಪಿ ಕಚೇರಿ ಹತ್ರ ನೇರವಾಗಿ ನುಗ್ಗಿ ಬಂದ್ರು. ಆಗ ಅವರನ್ನ ಬ್ಯಾರಿಕೇಡ್ ಹಾಕಿ ಅಲ್ಲೇ ರಸ್ತೆ ಮಧ್ಯೆ ತಡೆದು ಅವರನ್ನ ವಶಕ್ಕೆ ಪಡೆದು ಈಗ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಏನು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಮೋದಿ ವಿರುದ್ಧ ಹಾಗೆ ರಾಜ್ಯ ಸರ್ಕಾರದ ಕೆಲವೊಂದಿಷ್ಟು ನಾಯಕರ ವಿರುದ್ಧ ಧಿಕ್ಕರವನ್ನ ಕೂಗಿದ್ರು. ಏನು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅದನ್ನು ಬಿಟ್ಟು ಅವರು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು, ಅವರು ಕೇಂದ್ರ ಸರ್ಕಾರವನ್ನ ಖಂಡಿಸ್ಬೇಕು. ನಂತರ ರಾಜ್ಯ ಸರ್ಕಾರದ ವಿರುದ್ಧ ಅವ್ರು ಮುಗಿಬಿಡ್ಬೇಕಾಗುತ್ತೆ. ಆದ್ರೆ ಈಗ ನೇರವಾಗಿ ಅವ್ರು ರಾಜ್ಯ ಸರ್ಕಾರದ ವಿರುದ್ಧ ಏನು ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದನ್ನ ಅವ್ರು ಬಿಡ್ಬೇಕು. ಕೇಂದ್ರ ಸರ್ಕಾರವನ್ನ ಬೆಲೆ ಏರಿಕೆಯನ್ನ ಖಂಡಿಸ್ಬೇಕು. ಯಾಕಂದ್ರೆ ಅಡಿಗೆ ಅನಿಲದ್ದು ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇವೆಲ್ಲವೂ ಸಹ ದಿನನಿತ್ಯದ ವಸ್ತುಗಳ ಬೆಳಕೆ ಏರಿಕೆ ಆಗ್ತಾನೆ ಇದೆ ಮೋದಿ ಸರ್ಕಾರ ಬಂದ ಮೇಲೆ. ಹೀಗಾಗಿ ಕೂಡಲೇ ಬಿಜೆಪಿ ನಾಯಕರು ನಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದು ಬಿಟ್ಬಿಟ್ಟು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕಿದ್ರು ಸಿಂಧುಲಾ.
ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಬೆಲೆ ಏರಿಕೆ ವಿರುದ್ಧ ಅವ್ರ ಮೇಲೆ ಇವ್ರ ಮೇಲೆ ಅವರು ಇಬ್ರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವ ಪಕ್ಷಕ್ಕೂ ಕೂಡ ನೈತಿಕತೆ ಉಳ್ಕೊಂಡಿಲ್ಲ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ. ಯಾಕೆಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೂ ದರ ಏರಿಸ್ತಾ ಇದೆ, ಇನ್ನು ಕೇಂದ್ರ ಸರ್ಕಾರ ಕೂಡ ಅಡಿಗೆ ಅನಿಲ ದರವನ್ನ ಏರಿಸಿದೆ. ಇದನ್ನ ವಿರೋಧಿಸಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಹೊರತು ಇಲ್ಲಿ ಜನರ ಹಿತ ಕಾಯುವಂತ ಕೆಲಸನ ಯಾವ ಸರ್ಕಾರಗಳು ಮಾಡ್ತಿಲ್ಲ. ಈ ಕಡೆ ಕೇಂದ್ರ ಸರ್ಕಾರನೂ ಮಾಡ್ತಾ ಇಲ್ಲ, ಈ ಕಡೆ ರಾಜ್ಯ ಸರ್ಕಾರನೂ ಮಾಡ್ತಿಲ್ಲ. ಕಾಂಪಿಟೇಷನ್ ಬಿದ್ದವರಂತೆ ದರ ಏರಿಕೆಗೆ ಮುಂದಾಗಿದ್ದಾವೆ ಎರಡೂ ಸರ್ಕಾರಗಳು ಕೂಡ. ಬೇಕು